ನನ್ನ ಮಗನಷ್ಟು ಏನು ಅಂದರೆ, ಈಗ ಬೆಲ್ಲ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಮಗನಷ್ಟು ಏನೋ ಅಂದರೆ ವಿ ಆರ್ ಅಂತ. ವಿ ಆರ್ ಅಂದರೆ ರೋಹಿತ್ ಅಂತ. ಅವನು ನನ್ನ 9th ಬಂದಾಗಿಂದನೂ ಪರಿಚಯ. ನನ್ನ ಮಗನೇ ಅವನು. ಅವನದು ಒಂದು ಫೋಟೋ ಐತೆ, ಅದು ಹಾಕ್ತೀನಿ ನೀವೆಲ್ಲರೂ ಫುಲ್ಲು. ಅದರಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಇದ್ದಾರೆ ಜಾಯಲ್ ಅಂತ. ಅವನು ಫುಲ್ ಖುಷಿ ಆಗ್ತಾನೆ ನೋಡ್ತಾ ಇದ್ರೆ. ನಾವು ಮುಂಚೆ ನೋಡಿದ್ರೆ ಅವನು ಅಷ್ಟೇ ಬ್ಲಾಸ್ಟ್ ಆಗ್ತಾನೆ. ಅವನು ಫುಲ್ ಬ್ಲಾಸ್ಟ್ ಆಗ್ತಾನೆ. ಇವತ್ತು ನೋಡ್ತಾ ಇದ್ರೆ ದಾಯಾಗಿ ಬಂದು ಹೇಳ್ತಾನೆ, ಯಾಕೆ ಆಗ್ತೆ ಅಂತ ವೀಡಿಯೋ ನೋಡ್ತೇನೆ. ಲಾಸ್ಟ್ ಅಂತ ಸ್ಕಿಪ್ ಮಾಡ್ತಾರೆ. ಬನ್ನಿ ಮನೆಗೆ ಹೋಗ್ಮೇಲೆ ವೀಡಿಯೋನ ಫೋಟೋ ತೋರಿಸ್ತೀನಿ. ಈಗ ಮನೆಗೆ ಬಂದೆ, ಈಗ ಬೆಲ್ಲ ತಗೊಂಡು ಹೋದ. ಬೆಲ್ಲ ಇವತ್ತು ಎಷ್ಟು ನಿಮಿಷ ವೀಡಿಯೋ ಬರುತ್ತೆ ಅಂತ ಗೊತ್ತಿಲ್ಲ. ಚೆನ್ನಾಗಿರುತ್ತೆ ನೋಡ್ತಾ ಇರಲಿಲ್ಲ ಲಾಸ್ಟ್ ಅಂತ ವೀಡಿಯೋ. ಆಯಿತಾ? ನಮ್ಮನೇಲಿ ಯಾರಿಲ್ಲ. ನಮ್ಮಮ್ಮ ಕೆಲಸಕ್ಕೆ ಹೋಗ್ತಾರೆ, ನಮ್ಮಪ್ಪನೂ ಅಂಗಡಿಗೆ ಹೋಗ್ತಾರೆ, ನಮ್ಮ ಅಣ್ಣನ ಕೆಲಸಕ್ಕೆ ಹೋಗ್ತಾನೆ. ನಾನು ಬರೋದೇ ಸಂಜೆ ಒಂದು 5:30 ಆಗಿರುತ್ತೆ. 5:05 ಬಸ್ ಸಿಕ್ಕಿ ನಾನಲ್ಲಿ ಹತ್ತಿ ಬರೋಷ್ಟರಲ್ಲಿ. ಅದಕ್ಕೆ ಈ ಥರ ಒಂಚೂರು ಕುರಿತಾ ಇರ್ತೀನಿ. ಏನು ಕಂಟೆಂಟ್ ಇರಲ್ಲ. ಅದಕ್ಕೆ ನನಗೆ ಒಬ್ಬನೇ ಮಗ ಅಲ್ಲ, ಇನ್ನೊಬ್ಬ ಮಗನೂ ಅವನೇ. ಇನ್ನು ಯಾರು ಅಲ್ಲ ಅವನು. ಅವನಷ್ಟೇ ಇದ್ರೆ ಪಾಪ ಬರ, ಅವನಷ್ಟೇ ಬರ, ಒಬ್ಬನೇ ಐತಿ. ಅವನದು ಸ್ಪೆಲ್ಲಿಂಗ್ ಏನಂದರೆ ಜಿಯಿಂದ ಬರುತ್ತೆ ಅವನದು. ಅವನು ನಮ್ಮ ಸ್ಕೂಲೇನೆ, ಯಾವುದೂ ಅಲ್ಲ. ಒಂದೇ ಸಿರಿತು ಸೆಲ್ದು ಇದಾಗುತ್ತೆ, ಅದಕ್ಕೆ ಚೇಂಜ್ ಮಾಡಬೇಕು. ನಾನು ಆಗಲೇ ಪ್ರಿಪೇರ್ ಮಾಡ್ಕೊಳ್ಳೋದು ಅಂದ್ಕೊಂಡಿದ್ದೆ. ಎಷ್ಟೊತ್ತಿಗೆ ಬೆಲ್ಲ ತರಬೇಕಿತ್ತು, ಅವರು ಕ್ಲೋಸ್ ಮಾಡ್ತಾರೆ ಬೇಗ. ಅದಕ್ಕೆ ಹೋಗಿ ಬೇಗ ತಗೊಬಂದೆ. ಬನ್ನಿ ಹೋಗೋದು ಹಾಕದ ನೋಡಿ, ನೋಡ್ತಾ ಇರಿ. ಇದೇನೆ. ಹಾಂ, ನೋಡಿ ಇವನೇ ಕ್ಲಿಯರಾಗಿ ನೋಡಿ. ಯಾರು ಅಲ್ಲ, ಇವನೇ ನನ್ನ ಮಗ ವಿನ್ಸೆಂಟ್ ರೋಹಿತ್. ಇವನು ಚಿಕ್ಕ ವಯಸ್ಸಲ್ಲಿದ್ದಾಗ ತೆಗೆದಿದ್ದು. ಯಾವುದೋ ಒಂದು ಊರಲ್ಲಿ ಹಿಂದೆ ಒಂಚೂರು ಗ್ರೀನರಿ ಐತೆ. ಆಗ ಅವನಿಗೆ ಭತ್ತ ಎಲ್ಲ ಚಿಕ್ಕದಾಗ್ತಿತ್ತು. ಆದರೂ ನಾನೇ ಕೊಡಿಸಿದ್ದೆ. ಏನು ಮಾಡೋದಾಗ ಅವನಿಂದ ಫಸ್ಟೇ 5th or 4th ಇರ್ಬೇಕಾದ್ರೆ ಕೊಡಿಸಿದ್ದು. ಈಗ ಅದೆಲ್ಲಿ ತೆಗೆದಷ್ಟವನು. ಅದಕ್ಕೆ ಸುಮ್ಮನೆ ತೋರಿಸ್ದೆ. ನಾನು ಇನ್ನೊಂದ್ಸರಿ ನೋಡ್ತಾರೆ, ಅವ್ನಿಗೆ ದೃಷ್ಟಿ ಆಗಲಿ, ಹುಡುಗಿ ಬಿತ್ತೋಗ್ಲಿ, ನಾಯಿಂದಲೇ ಹುಡುಗಿರು ಬಿತ್ತೋಗ್ಲಿ. ಆ ಹುಡುಗಿ ಅಷ್ಟು ಬೇಡ. ಅವನು ಪಾಪ ಇದು ಮಾಡ್ತಾನೆ. ಅವನು ಮತ್ತು ಇನ್ನೊಬ್ಬ ಫ್ರೆಂಡು ಹುಡುಗಿ ನೋಡಿ, ಅಲ್ಲೆಲ್ಲೆಲ್ಲೆಲ್ಲೇ ನೋಡಿ ನೋಡಿ. ಇವನು ಫೋಟೋದಲ್ಲಿ ಮಾತ್ರ ವೈಟಾಗಿರ್ತಾನೆ, ರಿಯಲಾಗಿ ಬ್ಲ್ಯಾಕೇ ಇರೋದು. ಅವನು ಮತ್ತೆ ಇನ್ನೊಬ್ಳು ಅವಳ ಗರ್ಲ್ ಫ್ರೆಂಡು. ಅವಳಿಗೆ ಬಾಯ್ ಫ್ರೆಂಡ್ ಇವನು, ಗರ್ಲ್ ಫ್ರೆಂಡು ನಮ್ಮ ಸ್ಕೂಲಲ್ಲಿ. ಎಷ್ಟನೇ ಕ್ಲಾಸು ಅಂತಾನೆ ಹೇಳ್ಬಾರ್ದು ಪಾಪ. ಅವ್ನು ಬೇಜಾರು ಮಾಡ್ಕೊತಾನೆ ನೋಡ್ತಾ ಇದ್ರೆ. ಆ ಮುಕ್ತಲ್ಲಿ ಕೆನ್ನೆ ನೋಡಿ, ಆ ಮುಕ್ತಲ್ಲಿ ನಗು ಐತಲ್ಲ, ನಗು ಅದನ್ನೋನೇ ಹುಡುಗಿ ಬಿತ್ತಿರಬೇಕು, ಬಿದೋಗಿರ್ಬೇಕು. ಇವನು ನೋಡಿ ಅದೇನು ಹುಡುಗಿರು ಬೀಳ್ತಾರೋ. ನಮಗೆ ನೋಡಿ, ನಾನು ಎಷ್ಟನೇ ಕ್ಲಾಸಿಂದ ನಾನು 7th ಇರಬೇಕಾದ್ರೆ ಒಂದು ಹುಡುಗಿ ಇದ್ಲು. ಹುಡುಗಿ ಹೆಸರು ಬರ, ಅದು ನೋಡ್ತಾ ಇದ್ರೆ ನಮಗೆ ಯಾಕೆ ಬೇಡ. ಹುಡುಗಿ ಹೆಸರು ಏನೋ ಇತ್ತು, ಮರ್ತೋಯ್ತು. ಅದು ನಾನು ಲವ್ ಮಾಡ್ತಿದ್ದೆ. ಆದರೆ ಅವಳನ್ನ ಅವಳೇನು ಕಾಲು ಚೈನ್ ಬಿಚ್ಕೊರೋದಂತ ಇನ್ನೊಬ್ಳು ಹುಡುಗಿ. ನಾನು
ನಾನು ಇಟ್ಕೋಬೇಕಂತೆ, ಅದಾದ್ಮೇಲೆ ಅವರು ಆಮೇಲೆ ಸಂಜೆ ಹೋಯ್ತು ಕೊಡ್ಬೇಕಂತೆ, ಅದೆಲ್ಲ ಹಾಕಬೇಕು ಅಂತ ನಾನು ಸುಮ್ಮನೆ ಬೇಡ ಅಂತ ಇದ್ದೆ ಮರಕ್ಕೆ. ನಾನು ಬರ್ತಿರೋ ದಿನ ಚಾಕ್ಲೇಟ್ ಕೊಟ್ಟೆ ಅವಳಿಗೆ, ಜನವರಿ ಟೈಮಲ್ಲಿ 2023ನೇ ಇಸ್ವಿಲೇನೋ ಅವಳಿಗೆ ಚಾಕ್ಲೇಟ್ ಕೊಟ್ಟಿದ್ದು. ಅವಳಿಗೆ ಎಷ್ಟೊಂದು ಕೊಟ್ಟಿದ್ದು, ಒಂದು ಕವರಲ್ಲಿ ಒಂದು 20-30 ಇತ್ತು ಅಷ್ಟು. ಅವಳಿಗೆ ಕೊಟ್ಟೆ. ಹೆಂಗೆ ಇದು ಮಾಡ್ತೀನಲ್ಲ, ಒಂಚೂರು ಜಾಸ್ತಿ ಚಾಕ್ಲೇಟ್ ಅಂದರೆ ಹುಡುಗಿರಿಗೆ ಅಂದರೆ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಚಾಕ್ಲೇಟ್ ಎಲ್ಲ ಕೊಟ್ಟು ಅವಳಿಗೆ ಇದು ಮಾಡೋದು ಅಂದ್ಕೊಂಡೆ. ಆದರೆ ಏನು ಮಾಡ್ತೀರಾ, ದೇವರು ಅಲ್ಲಿಗೆ ಕೈನ ಇಷ್ಟ. ದೇವರು ಅಲ್ಲ, ನಾನೇ ಒಂಚೂರು ಕೈ ಬಿಟ್ಟೆ. ದೇವರಿಂದ ಏನು ಮಾಡ್ತಾರೆ, ಹೋದ ಟೈಮಲ್ಲಿ ಹೋದ ಥರ ಗೊತ್ತಿ ಇವು ಸಂಜೆ ಬೀಳ್ತಾರೆ ಅಂತ ಮೇಲಿಂದಲೇ ಶಾಪ ಹಾಕ್ತಾರೆ. ನೀವು ಅನ್ಕೋಬೋದು ಇವನೇನು ಈ ಥರ ಮಾತಾಡ್ಕೋಬಿಟ್ಟು ಕೊರಿತವನೆ ಅಂತ. ಸುಮ್ಮನೆ ಯಾರು ಇರೋಲ್ಲ ಮನೇಲಿ. ನಮ್ಮ ಅಮ್ಮ ಬರೋದೇ ಈಗ ಒಂದು 7 ಗಂಟೆ 7:15 ಆಗಿರುತ್ತೆ. ನಮ್ಮಮ್ಮ ಇನ್ನೂ ಬನ್ನಿ ಫುಲ್ಲು ರೆಡಿಯಾಗಿ, ರೆಡಿ ಅಂತೀನಿ, ಬಟ್ಟೆಲ್ಲ ಚೇಂಜ್ ಮಾಡಿಕೊಂಡು ಫುಲ್ಲು ನಮ್ಮ ಮಾತಾಡಿಸ್ತೀವಿ 7:45 ಗಂಟೆ ಆಗಿರುತ್ತೆ. ಮತ್ತೆ ಬಂದು ಟೀ ಇದು ಮಾಡಿ ಅಷ್ಟಾಗಿ ನಾನೊಂಚೂರು ಹೋಮ್ವರ್ಕ್ ಐತೆ, ಅಲ್ಲೊಂಚೂರು ಬರೀಬೇಕು ಪನಿಷ್ಮೆಂಟು. ನಮ್ಮ ಮ್ಯಾಮ್ ಕೊಟ್ಟವ್ರೆ, ಶಾಲಿನಿ ಮ್ಯಾಮ್ ಅಂತ. ಅವ್ರು ನೋಡ್ತಾಯಿದ್ರೆ ವೀಡಿಯೋ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಮ್ಯಾಮ್, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಸುಮ್ಮನೆ ವೀಡಿಯೋದ್ರಲ್ಲಿ ಅಷ್ಟೇ ಆಯಿತಾ. ಮತ್ತು ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ, ನೋಡ್ತಾಯಿರಿ, ನಗ್ತಾಯಿರಿ. ನಾನು ಇದೇ ಥರ ಒಂಥರ ಕಾಮಿಡಿ ವೀಡಿಯೋ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.